ಹೊಸಕೋಟೆ ತಾಲೂಕಿನಲ್ಲಿ ಮತ್ಸಂದ್ರ ಗ್ರಾಮದಲ್ಲಿ ಟ್ಯಾಂಕರ್ ನೀರು ಮಾರಾಟ ಮಾಡುವುದು ಒಂದು ದೊಡ್ಡ ದಂಧೆಯಾಗಿದ್ದು, ಇದರಿಂದ ಸ್ಥಳೀಯವಾಗಿ ಸುಮಾರು 5 ಗ್ರಾಮಗಳ ಜನರಿಗೆ ನೀರಿಲ್ಲದೆ ಪರದಾಡುವ ಸ್ಥಿತಿ ಎದುರಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ನಮ್ಮ ನೀರು ನಮ್ಮ ಹಕ್ಕು ಎಂಬ ಉದ್ದೇಶದೊಂದಿಗೆ ಹೋರಾಟವನ್ನು ನಡೆಸಿದ್ದಾರೆ. ಈಗಾಗಲೇ ನೀರು ಮಾರಾಟ ಕುರಿತು ವರದಿ ನೀಡೋದಕ್ಕೆ ಸಮಿತಿ ರಚಿಸಿದ್ದು, ಅದರಂತೆ ತಹಶೀಲ್ದಾರ್, ಇಒ, ಬೆಸ್ಕಾಂ, ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಇಲ್ಲಿ ನಡೀತಾ ಇರುವಂತಹ ಸಮಸ್ಯೆಯ ಬಗ್ಗೆ ವರದಿ ನೀಡಿದ್ದು, ಅದರಂತೆ ಕಳೆದ 1 ವಾರದಿಂದ ನೀರು ಮಾರಾಟ ದಂಧೆ ಸ್ಥಗಿತಗೊಂಡ ಹಿನ್ನೆಲೆ ಎಲ್ಲ ಗ್ರಾಮಗಳಿಗೂ ನೀರು ಸರಬರಾಜು ನಡೆಯುತ್ತಿದೆ. ಆದ್ದರಿಂದ ಮುತ್ಸಂದ್ರ ಸೇರಿದಂತೆ ಎಲ್ಲ 5 ಗ್ರಾಮಗಳ ಗ್ರಾಮಸ್ಥರು ಒಮ್ಮತದಿಂದ ಸಭೆ ನಡೆಸಿ ಇದು ಇದೇ ರೀತಿ ಮುಂದುವರೆದರೆ ಮಾತ್ರ ನಮ್ಮ ನೀರು ನಮಗೆ ದೊರೆಯುತ್ತದೆ ಎಂಬ ಅಭಿಪ್ರಾಯವನ್ನ ಸಭೆ ನಡೆಸಿದ್ದಾರೆ. ಆದ್ದರಿಂದ ಮುತ್ಸಂದ್ರ ಸೇರಿದಂತೆ ಎಲ್ಲ 5 ಗ್ರಾಮಗಳ ಗ್ರಾಮಸ್ಥರು ಒಮ್ಮತದಿಂದ ಸಭೆ ನಡೆಸಿ ಇದು ಇದೇ ರೀತಿ ಮುಂದುವರೆದರೆ ಮಾತ್ರ ನಮ್ಮ ನೀರು ನಮಗೆ ದೊರೆಯುತ್ತದೆ ಎಂಬ ಅಭಿಪ್ರಾಯಪಟ್ಟು ಸಭೆ ನಡೆಸಿದ್ದಾರೆ. ಸಭೆ ಉದ್ದೇಶಿಸಿ ಮಾತನಾಡಿದ TAPCMS ಅಧ್ಯಕ್ಷ ಬಾಬುರೆಡ್ಡಿ ಅವರು, ಬಿಬಿಎಂಪಿ ವ್ಯಾಪ್ತಿಯ ಮಾರತಹಳ್ಳಿ ಸೇರಿದಂತೆ ಸುತ್ತಲಿನವರು ನೀರು ಅಕ್ರಮವಾಗಿ ಬೆಸ್ಕಾಂ ಪಡೆದು ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ನೀರು ಇಲ್ಲದಂತಾಗಿದೆ. ಅವರು ಕಾನೂನು ರೀತಿಯಲ್ಲಿ ಹೋರಾಟವನ್ನ ನಡೆಸಿದ್ರೆ ನಾವು ಸಹ ನಡೆಸೋದಕ್ಕೆ ಸಿದ್ಧವಿದ್ದೇವೆ ಅಂತ ಹೇಳಿದ್ದಾರೆ.